ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಖನದಾಳ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ 27ನೇ ವರ್ಷದ ಮಹಾಪೂಜೆ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಭವ್ಯ ಮೆರವಣಿಗೆ ಜರುಗಿತು. ಈ ಮೆರವಣಿಗೆಯಲ್ಲಿ 10 ವರ್ಷದ ಒಳಗಿನ ಬಾಲಕಿಯರು ಆರತಿಯನ್ನು ಹಿಡಿದುಕೊಂಡಿದ್ದರು. ಇನ್ನು ಬ್ಯಾಂಡ್ ಬಾಜಾಗಳಿಂದ ಬಂಗಾರದ ರಥದಲ್ಲಿ ಬಾಲಸ್ವಾಮಿಗಳು ಕುಳಿತು ಊರಿನಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಗುಡಿಯವರೆಗೆ ಭವ್ಯ ಮೆರವಣಿಗೆಯು ಜರುಗಿತು. ನಂತರ ಅಗ್ನಿ ಪೂಜೆ ಮಾಡಿ ಎಲ್ಲ ಸ್ವಾಮಿಗಳು 18 ಮೆಟ್ಟಿಲುಗಳನ್ನು ಏರುತ್ತಾ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದುಕೊಂಡು ಈ ಅಯ್ಯಪ್ಪ ಸ್ವಾಮಿಯ ಜಾತ್ರೆಯನ್ನು ಅದ್ಧೂರಿಯಾಗಿ ನೆರವೇರಿಸಿದರು. ಖನದಾಳ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಗುಡಿಯು ರಾಯಬಾಗ್ ತಾಲೂಕಿನಲ್ಲಿಯೇ ಅತ್ಯಂತ ಸುಂದರ ಹಾಗೂ 18 ಮೆಟ್ಟಿಲುಗಳ ಶಬರಿಮಲೆಯಲ್ಲಿ ಇರುವ ಹಾಗೆಯೇ ಅಯ್ಯಪ್ಪ ಸ್ವಾಮಿ ಸೇವಾ ಮತ್ತು ಅಭಿವೃದ್ಧಿ ಕಮಿಟಿ ಖನದಾಳವರು ಗುಡಿಯನ್ನು ನಿರ್ಮಿಸಿದ್ದಾರೆ ಎಂದು ವೆಂಕಟಪತಿ ನಾಯ್ಕ್ ಸ್ವಾಮಿಗಳು ಹೇಳಿದರು. ಈ ರಾಯಬಾಗ್ ತಾಲೂಕಿನಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಅತಿ ಚೆನ್ನಾಗಿರುವುದು ಯಾವಪ್ಪ ಅಂತಂದರೆ ಖನದಾಳ ಗ್ರಾಮದಲ್ಲಿ ಅಂತ ನಾವು ಹೇಳ್ಕೋಬೋದು. ಯಾಕಪ್ಪ ಅಂತಂದ್ರೆ 18 ಮೆಟ್ಟಿಲುಗಳು ಕೂಡ ಇದ್ದಾವೆ. ಶಬರಿಮಲೆಯಲ್ಲಿ ಯಾವ ತೆರನಾಗಿ ಅಯ್ಯಪ್ಪ ಸ್ವಾಮಿ ಮಂದಿರ ಇದೆಯೋ ಅದೇ ತೆರನಾಗಿ ಕೂಡ ನಮ್ಮ ಖನದಾಳ ಗ್ರಾಮದಲ್ಲಿ ಇದೆ ಎಂದು ಹೇಳ್ಬೋದು. ಅದೇ ತೆರನಾಗಿ ಸಂಸ್ಕೃತಿ ಇಚ್ಛಾವ ಕೂಡ ಕೊಲ್ಲಾಪುರ, ಹಿಡ್ಕಲ್ಲು, ಬಸವಾಡ, ಅಳಗವಾಡಿ, ಮೊರಬ ಇನ್ನಿತರ ಊರುಗಳಿಂದ ಕೂಡ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಅಗ್ನಿ ಪೂಜೆಗೆ ಬಂದಿರ್ತಾರೆ ಅಂತ ನಾವು ಹೇಳ್ಬೋದು. ಅದೇ ಥರನಾಗಿ ಖನದಾಳ ಗ್ರಾಮಸ್ಥರು ಕೂಡ ಎಲ್ಲರೂ ಒಂದು ನೇತೃತ್ವದಲ್ಲಿ ಒಂದು ಸಹಕಾರದಿಂದ ಒಂದು ಉತ್ತಮವಾದ ರೀತಿಯಲ್ಲಿ ನಡೆಯುತ್ತಿದ್ದಾರೆ ನಾವು ಹೇಳ್ಬೋದು. ಈ ವರ್ಷ ಮತ್ತೆ ಶ್ರೀ ಬಾಲ ಅಯ್ಯಪ್ಪ ಸ್ವಾಮಿಯ ಮತ್ತು ಋಷಿಮುನಿಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಿದ್ದಪ್ಪ ಗುರುಸ್ವಾಮಿಗಳು, ವಿಶ್ವನಾಥ ಗುರುಸ್ವಾಮಿಗಳು, ಅಣ್ಣಪ್ಪ ಗುರುಸ್ವಾಮಿಗಳು, ಸಂತೋಷ ಬಡಶೆಟ್ಟಿ ಗುರುಸ್ವಾಮಿಗಳು, ರಘುನಾಥ್ ಗುರುಸ್ವಾಮಿ, ರಾಮವಡ್ಡರ್ ಗುರುಸ್ವಾಮಿ, ಬಸವರಾಜ್ ಸುಲ್ತಾನ್ಪುರ್ ಸ್ವಾಮಿಗಳು, ವೆಂಕಟಪತಿ ನಾಯ್ಕ್ ಸ್ವಾಮಿಗಳು, ಪರಶುರಾಮ್ ಮಾಂಗ್ ಸ್ವಾಮಿಗಳು, ರಾಜು ಗಂಟಿ ಸ್ವಾಮಿಗಳು, ಮಣಿಕಂಠ ಸ್ವಾಮಿಗಳು ಹಾಗೂ ಇನ್ನೂ ಅನೇಕ ಸ್ವಾಮಿಗಳು ಉಪಸ್ಥಿತರಿದ್ದರು. ಆನಂದ್ ಮಾರಾಪುರ್, ರವಿ ಚಿಂಚಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದರು. ಈ ಸಮಯದಲ್ಲಿ ಇಟ್ನಾಳ್, ಸವಸುದ್ದಿ, ಬಸ್ತವಾಡ್, ಹಿಡ್ಕಲ್, ಮುಗಳಕೋಡ್ ಹಾಗೂ ಸುತ್ತಮುತ್ತಲಿನ ಅಯ್ಯಪ್ಪ ಸ್ವಾಮಿಗಳು ಸಹ ಪಾಲ್ಗೊಂಡಿದ್ದರು. ಈ ಅಯ್ಯಪ್ಪ ಸ್ವಾಮಿಯ ಜಾತ್ರೆಯ ಕುರಿತು ಸಿದ್ದಪ್ಪ ಗುರುಸ್ವಾಮಿಗಳು ಹಾಗೂ ಆನಂದ್ ಮಾರಾಪುರ್ ಅವರು ಅಯ್ಯಪ್ಪ ಸ್ವಾಮಿಯ ಮಹಿಮೆಯನ್ನು ಹೇಳಿದರು. 27ನೇ ವರ್ಷದ ಮಹಾಪೂಜೆ ಹಾಗೂ ನಮ್ಮ ಖನದಾಳ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಅಂದರೆ ಈ ಸತ್ತದ ಇಲ್ಲಿ 2ನೇ ಶಬರಿಮಲೆ ಅನಿಸುವಂತಲೂ ಅಡೆಯಲ್ಲಪ್ಪ ಇಲ್ಲಿ. ಆದರೆ ಇಲ್ಲಿ ನಮ್ಮಲ್ಲಿ 27ನೇ ವರ್ಷ ಮಹಾಪೂಜೆ ನಡೆಯುವುದರಿಂದ ನಮ್ಮಲ್ಲಿ ಈ ಎಲ್ಲ ಮೋಟಿ ಸ್ಥಾಪನೆ ಆಗಲಿ, ಗಡ್ಡೆಗಳು ಸಿಕ್ಕಿ ಸಾಧಾರಣ ಆಗಲಿ, ಒಂದು ಮಹಾಪೂಜೆ ಆಗಲಿ ವಿಭ್ರಮದಿಂದ ನಾವು ಜರುಗಿಸುತ್ತಿದ್ದೇವೆ.